ಪಂಜಾಬ್ನಲ್ಲಿ ಪಾಕ್ ಡ್ರೋನ್ ಅನ್ನು ಹೊಡೆದುರುಳಿಸಿದ ಭಾರತ. ಪಾಕಿಸ್ತಾನದ ಡ್ರೋನ್ ಲಾಂಚ್ ಪ್ಯಾಡ್ ಅನ್ನು ಧ್ವಂಸ ಮಾಡಲಾಗಿದೆ. ಭಾರತದ ಹೊಡೆತಕ್ಕೆ ಪಾಕ್ ಡ್ರೋನ್ ಛಿದ್ರ ಆಗಿದೆ. ಕಚ್ನಲ್ಲೂ ಕೂಡ ಪಾಕ್ನಿಂದ ಡ್ರೋನ್ ದಾಳಿಗೆ ಯತ್ನಿಸಲಾಗಿದೆ. ನಾನಿ ದುಫ್ ಪ್ರದೇಶದಲ್ಲಿ ಪಾಕ್ ಡ್ರೋನ್ ಉಡೀಸಾಗಿದೆ. ಆಕಾಶ್ ಏರ್ ಡಿಫೆನ್ಸ್ನಿಂದ ಪಾಕ್ ಡ್ರೋನ್ ಅನ್ನು ಧ್ವಂಸ ಮಾಡುವಲ್ಲಿ ಯಶಸ್ವಿ ಆಗಲಾಗಿದೆ. ಸುಮಾರು 20 ನಗರಗಳನ್ನು ಗುರಿಯಾಗಿಸಿಕೊಂಡು ಪಾಕಿಸ್ತಾನ ಡ್ರೋನ್ ದಾಳಿಯನ್ನು ಮಾಡಿರೋದು. ಆ ಡ್ರೋನ್ ದಾಳಿ 2ನೇ ದಿನವೂ ಕೂಡ ವಿಫಲ ಆಗಿದೆ. ಯಾಕಂದ್ರೆ ಪಾಕಿಸ್ತಾನದ ಡ್ರೋನ್ಗಳು ಗುರಿ ಮುಟ್ಟುವ ಮೊದಲೇ ಭಾರತೀಯ ವಾಯುಸೇನೆ ಅದನ್ನು ಹೊಡೆದುರುಳಿಸಿ ನೆಲಕ್ಕೆ ಕೆಡವಿದೆ. ಪಂಜಾಬ್, ರಾಜಸ್ಥಾನ, ಗುಜರಾತ್, ಆವಂತಿಪೋರಾದ ವಾಯುನೆಲೆಯ ಮೇಲೆ ಗುರಿಯಾಗಿಸಿಕೊಂಡು ದಾಳಿಗೆ ಯತ್ನಿಸಿತ್ತು. ಆದರೆ ಇದನ್ನು ಮೊದಲೇ ಮನಗಂಡಿದ್ದಂಥ ಭಾರತೀಯ ವಾಯುಸೇನೆ ಪಾಕಿಸ್ತಾನದ ಎಲ್ಲ ಡ್ರೋನ್ಗಳನ್ನು ಛಿದ್ರ ಮಾಡಿದೆ. ಇದರಿಂದ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಪಾಕ್ ಇದೀಗ ಸುಮ್ಮನೆ ಕೂತ್ಕೊಳ್ಳೋ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಪಾಕಿಸ್ತಾನ ನಾಗರಿಕರನ್ನು ಗುರಿಯಾಗಿಸಿಕೊಂಡು ಭಾರತದ ಮೇಲೆ ದಾಳಿಗೆ ಯತ್ನಿಸ್ತಾ ಇದೆ. ಇದಕ್ಕೆ ನಮ್ಮ ಭಾರತೀಯ ಸೇನೆ ತಕ್ಕ ಉತ್ತರವನ್ನು ನೀಡ್ತಾ ಇದೆ. ಪ್ರತಿಕಾರದ ದಾಳಿಯನ್ನು ಮಾಡ್ತಾ ಇದೆ ಪಾಕಿಸ್ತಾನ. ಲಾಹೋರು, ರಾವಲ್ಪಿಂಡಿಯಲ್ಲಿ ಭಾರೀ ಸ್ಫೋಟನೂ ಆಗಿದೆ. ಭಾರತದಿಂದ ಕ್ಷಿಪಣಿ ದಾಳಿಯಾಗಿದ್ದು ಪಾಕಿಸ್ತಾನದ 3 ವಾಯುನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಲಾಗಿದೆ. ಮುರಿದು ನೂರ್ಖಾನು ರಫೀಕಿ ವಾಯುನೆಲೆಯನ್ನು ಭಾರೀ ಪ್ರಮಾಣದಲ್ಲಿ ಸ್ಫೋಟ ಮಾಡಲಾಗಿದೆ. ಆ ಮುಖಾಂತರ ಪದೇ ಕೆಣಕಿದ ಪಾಕಿಗೆ ಭಾರತ ಕೂಡ ಖಡಕ್ಕಾದ ತಿರುಗೇಟನ್ನು ನೀಡಿದೆ. ಪ್ರತಿ ದಾಳಿಗೆ ಸಂಬಂಧಿಸಿ ಭಾರತೀಯ ಸೇನೆಯು ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ನೀಡಲಿದೆ. ಪಾಕಿಸ್ತಾನದ ಡ್ರೋನ್ ಲಾಂಚ್ ಪ್ಯಾಡ್ ಏನಿತ್ತು ಅದನ್ನೇ ಧ್ವಂಸ ಮಾಡೋದ್ರಲ್ಲಿ ನಮ್ಮ ಭಾರತೀಯ ಸೇನೆ ಸಕ್ಸಸ್ ಆಗಿರೋದು. ಕಚ್ನಲ್ಲೂ ಕೂಡ ಪಾಕ್ನಿಂದ ಡ್ರೋನ್ ದಾಳಿಗೆ ಯತ್ನಿಸಲಾಗಿತ್ತು, ಬಟ್ ಅದು ವಿಫಲ ಆಗಿದೆ. ನಾನಿ ದುಫ್ ಪ್ರದೇಶದಲ್ಲಿ ಪಾಕ್ ಡ್ರೋನ್ ಅನ್ನು ಉಡೀಸ್ ಮಾಡಲಾಗಿದೆ. ಪಾಕ್ ಡ್ರೋನ್ ಅನ್ನು ಭಾರತ ಹೊಡೆದುರುಳಿಸುವುದರಲ್ಲಿ ಸಕ್ಸಸ್ ಆಗ್ತಾಗಿದೆ. ಪಾಕಿಸ್ತಾನ ಡ್ರೋನ್ ಲಾಂಚ್ ಪ್ಯಾಡ್ ಅನ್ನೇ ಧ್ವಂಸ ಮಾಡಲಾಗಿದೆ. ಇಷ್ಟಾದರೂ ಪಾಕಿಸ್ತಾನ ಬುದ್ಧಿ ಮಾತ್ರ ಕಲಿತಾ ಇಲ್ಲ. ನಿನ್ನೆ ರಾತ್ರಿಯ ಸಿಚುವೇಶನ್ಸನ್ನು ನೀವು ಕೆಲವೊಂದಷ್ಟು ವಿಜುವಲ್ಸ್ಗಳಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಜನರಲ್ಲಿ ಸಹಜವಾಗಿ ಆತಂಕ ಇದ್ದೇ ಇರುತ್ತೆ. ಅಯ್ಯೋ ಏನಾಗುತ್ತೋ, ನಮ್ಮ ಪರಿಸ್ಥಿತಿಗೇನೋ ಅಂತ. ನೋಡಿ ಹೇಗೆ ಹೊತ್ಕೊಂಡು ಧಗ ಅಂತ ಉರಿತಾ ಇದೆ. ಎಲ್ಲವನ್ನ ಕಳ್ಕೊಂಡು ಬೀದಿಗೆ ಬರುವ ಪರಿಸ್ಥಿತಿ ಸನ್ನಿಹಿತವಾಗಿದೆ ಪಾಕಿಸ್ತಾನಕ್ಕೆ. ಎಷ್ಟು ದಿನ ಅಂತ ಈ ಥರ ಇರೋದಕ್ಕೆ ಸಾಧ್ಯ? ಯಾಕಂದರೆ ಅವ್ರ ಬಳಿ ಇರೋದೆಲ್ಲ ಟೊಳ್ಳು ಅನ್ನೋದು ಗೊತ್ತಾಗಿದೆ. ಅವ್ರು ನಂಬ್ಕೊಂಡಿದ್ದಂಥ ಶಸ್ತ್ರಾಸ್ತ್ರಗಳೆಲ್ಲ ಟೊಳ್ಳು ಅನ್ನೋದು ನಮಗೆ ಪ್ರತಿ ದಿನವೂ ಕೂಡ ಗೊತ್ತಾಗ್ತಾ ಇರೋದು. ಎಲ್ಲ ಅವರು ಕಳಿಸ್ತಾ ಇರುವಂಥ ಡ್ರೋನ್ ಆಗಿರ್ಬೋದು, ಜೆಟ್ ಆಗಿರ್ಬೋದು, ಕ್ಷಿಪಣಿಗಳಿಗೇನು ಎಲ್ಲವನ್ನು ಕೂಡ ನಾವು ಹೊಡೆದುರುಳಿಸ್ತಾ ಇದ್ದೀವಿ. ಏನೇನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ಯಾರ್ಯಾರ ಹತ್ರ ಏನೇನು ಸಹಾಯ ಪಡ್ಕೊಂಡಿದ್ದಾರೆ, ಯಾವ್ಯಾವ ದೇಶಕ್ಕೆ ಸಂಬಂಧಪಟ್ಟಿದ್ದ ಶಸ್ತ್ರಾಸ್ತ್ರಗಳನ್ನು ಇಟ್ಕೊಂಡಿದ್ದಾರೆ, ಎಲ್ಲದರ ಬಗ್ಗೆಯೂ ಕೂಡ ನಮಗೆ ಪಿನ್ ಟು ಪಿನ್ ಮಾಹಿತಿ ಸಿಗ್ತಾ ಇರೋದು. ಸೊ ಈ ಮುಖಾಂತರವಾಗಿ ಎದುರಾಳಿಯ ಮುಂದಿನ ಮೂವ್ ಏನು ಮಾಡ್ಬೋದು ಪಾಕಿಸ್ತಾನ, ಯಾವ ರೀತಿಯಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಬೋದು, ಎಲ್ಲವನ್ನು ಅಂದಾಜು ಮಾಡ್ತಾ ಇದೆ ಭಾರತ. ಇದೆಲ್ಲವೂ ಭಾರತಕ್ಕೆ ಪ್ಲಸ್ ಪಾಯಿಂಟ್ ಆಗ್ತಾ ಇರೋದು. ನೋಡಿ, ಇದೆಲ್ಲ ಅಲ್ಲಿ ಸಿಕ್ಕಿರುವಂಥ ಅವಶೇಷಗಳು. ಅಂದರೆ ಅವ್ರು ಏನೇನನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಈ ಥರದ ಅಟ್ಯಾಕ್ಸ್ಗಳಾದಾಗ ನಾವು ಹೇಗೆ ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ, ಯಾವ ಶಸ್ತ್ರಾಸ್ತ್ರದ ಮುಖಾಂತರವಾಗಿ ಉತ್ತರ ಕೊಡಬೇಕಾಗತ್ತೆ, ಇದು ಗೊತ್ತಾಗತ್ತೆ. ಸೊ ಯಾಕಂದರೆ ಇದರ ಅವಶೇಷಗಳು ಸಿಕ್ಕಂಥ ಸಂದರ್ಭದಲ್ಲಿ ಅದರ ಪಾಟ್ಗಳಲ್ಲಿ ಏನೇನು ಬಳಕೆ ಮಾಡ್ಕೊಂಡಿರ್ತಾರೆ ಅನ್ನೋದು ನಮಗೆ ಗೊತ್ತಾಗತ್ತೆ. ಹಾಗೆ ಅದರ ಸಾಮರ್ಥ್ಯಗೇನು, ಎಷ್ಟು ದೂರ, ಎಷ್ಟು ವೇಗದಲ್ಲಿ ಇದು ಅಟ್ಯಾಕ್ ಮಾಡುತ್ತೆ, ಇದೆಲ್ಲದರ ಬಗ್ಗೆಯೂ ನಾವು ಕೂಡ ಒಂದು ಅಧ್ಯಯನವನ್ನು ಮಾಡಬಹುದು. ಸೊ ಆ ಕಾರಣಕ್ಕಾಗಿ ಇದೀಗ ಪಾಕಿಸ್ತಾನದ ಡ್ರೋನ್ ಲಾಂಚ್ ಪ್ಯಾಡನ್ನೇ ಈಗ ಧ್ವಂಸ ಮಾಡಿರೋದು. ಭಾರತದ ಹೊಡೆತಕ್ಕೆ ಪಾಕ್ನ ಡ್ರೋನ್ಗಳು ಛಿದ್ರ ಆಗ್ತಾ ಇದೆ. ಸುಮಾರು 100ಕ್ಕೂ ಹೆಚ್ಚು ಡ್ರೋನ್ ಮುಖಾಂತರವಾಗಿ ದಾಳಿಯ ಪ್ರಯತ್ನವನ್ನು ಮಾಡಿರೋದು. ನಮ್ಮಲ್ಲಿ ಕೆಲವೊಂದಷ್ಟು ಪ್ರದೇಶಗಳಲ್ಲಿ ಸ್ವಲ್ಪ ಮಟ್ಟಿಗೆ ಡ್ಯಾಮೇಜು ಆಗಿದೆ. ಕೆಲವೊಂದಷ್ಟು ಹಳ್ಳಿಗಳಲ್ಲಿ ಒಂದು ಸ್ವಲ್ಪ ಹೊಡೆತ ಕೂಡ ಬಿದ್ದಿದೆ. ಅಲ್ಲಿನ ನಾಗರಿಕರು ಒಂದು ಸ್ವಲ್ಪ ಆತಂಕಕ್ಕೆ ಒಳಗಾಗಿದ್ದಾರೆ, ಗಾಬರಿ ಆಗಿದ್ದಾರೆ. ಅವ್ರುಗಳನ್ನು ಬೇರೆ ಕಡೆಗೆ ಸ್ಥಳಾಂತರಿಸುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಇದೆಲ್ಲದರ ನಡುವೆ ಪಾಕಿಸ್ತಾನ ಸೇನೆಯನ್ನು ಹಿಮ್ಮೆಟ್ಟಿಸೋಕೆ, ಪಾಕಿಸ್ತಾನದ ಸೇನೆಗೆ ತಕ್ಕ ಉತ್ತರವನ್ನು ಕೊಡೋದಕ್ಕೆ ಏನು ಪ್ರಯತ್ನಗಳನ್ನು ಮಾಡ್ಬೋದು, ಆ ಪ್ರಯತ್ನಗಳನ್ನು ಮಾಡೋದ್ರಲ್ಲಿ ಇಲ್ಲಿ ನಮ್ಮ ಸೇನೆ ಸಕ್ಸಸ್ ಕೂಡ ಆಗ್ತಾ ಇರುವಂಥದ್ದು. ಸೊ ಪಾಕ್ ಇವತ್ತಿನ ರಾತ್ರಿ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ, ಏನು ಪ್ರಯತ್ನ ಮಾಡುತ್ತೆ, ಅದು ಕೂಡ ಮುಂಚಿತವಾಗಿಯೇ ಎಚ್ಚೆತ್ತುಕೊಳ್ಳುವಂಥ ನಿಟ್ಟಿನಲ್ಲಿ ನಮ್ಮ ಭಾರತ ಸೇನೆ ಅಲರ್ಟ್ ಆಗಿದೆ. 3 ಕಡೆಯಿಂದ ದಾಳಿ ಮಾಡಬೇಕು, 3 ಸೇನೆಗಳ ಕಡೆಯಿಂದ ದಾಳಿಯನ್ನು ಮಾಡಬೇಕು, ಉತ್ತರವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮೀಟಿಂಗನ್ನು ಮಾಡಿ ಒಂದಷ್ಟು ನಿರ್ಧಾರವನ್ನು ತೆಗೆದುಕೊಳ್ಳೋದ್ರಲ್ಲಿ ಸಕ್ಸಸ್ ಆಗ್ಲಾಗ್ತಾ ಇದೆ. ಟರ್ಕಿ ಮತ್ತು ಚೀನಾ ಇವೆರಡೂ ಇದೀಗ ಪಾಕಿಸ್ತಾನದ
ಬೆನ್ನೆಲುಬಾಗಿ ನಿಂತಿದ್ರು ಕೂಡ ಅವರ ಮರ್ಯಾದೆನೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜಾಗ್ತಾ ಇದೆ. ಯಾಕಂದರೆ ಪಾಕಿಸ್ತಾನಕ್ಕೆ ನಂಬಿಕೊಂಡು ಒಂದಷ್ಟು ಶಸ್ತ್ರಾಸ್ತ್ರಗಳನ್ನು ಕೊಟ್ಟಿದ್ರು. ಮತ್ತು ಕೆಲವೊಂದಷ್ಟು ಶಸ್ತ್ರಾಸ್ತ್ರಗಳನ್ನು ಬಳಕೆ ಮಾಡೋ ಸಂದರ್ಭದಲ್ಲಿ ಅದಕ್ಕೆ ಪರ್ಮಿಷನ್ಸ್ ಅಂತ ಇರುತ್ತೆ, ಒಂದಷ್ಟು ರೂಲ್ಸ್ಗಳನ್ನು ಮಾಡಲಾಗಿರುತ್ತೆ. ಅಂದರೆ ನಾಗರಿಕರ ಮೇಲೆ ಇದನ್ನು ಬಳಕೆ ಮಾಡ್ಕೊಳ್ಬಾರ್ದು, ಸುಮ್ಮನೆ ಇದನ್ನು ಬಳಕೆ ಮಾಡ್ಕೋಬಾರ್ದು ಅಂತ. ಆ ರೂಲ್ಸಸ್ಗಳನ್ನು ಕೂಡ ಪಾಕಿಸ್ತಾನ ಇಲ್ಲಿ ಬ್ರೇಕ್ ಮಾಡ್ತಾ ಇದೆ.